ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿವೇದಿತಾ ಗೌಡ ಅವರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡ್ತೇನೆ. ಆದರೆ ಅದಕ್ಕೂ ಮುಂಚೆ ದಯವಿಟ್ಟು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿವೇದಿತಾ ಗೌಡ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಮೊಬೈಲ್ಗಳನ್ನು ಸ್ಕ್ರಾಲ್ ಮಾಡೋರಿಗೆ ನಿವೇದಿತಾ ಗೌಡ ಅವರ ಒಂದಲ್ಲ ಒಂದು ವಿಡಿಯೋಗಳು ಪ್ರತಿನಿತ್ಯ ಬರ್ತಾನೆ ಇರುತ್ತೆ. ಅಷ್ಟರ ಮಟ್ಟಿಗೆ ನಿವೇದಿತಾ ಗೌಡ ಅವರು ರೀಲ್ಸ್ನಲ್ಲಿ ತುಂಬಾ ಬ್ಯುಸಿಯಾಗಿರ್ತಾರೆ. ನಿಜ ಹೇಳಬೇಕು ಅಂದರೆ ನಿವೇದಿತಾ ಗೌಡ ಅವ್ರಿಗೆ ಇಷ್ಟೆಲ್ಲ ನೇಮು ಫೇಮು ಸಿಕ್ಕಿರೋದಕ್ಕೆ ಕಾರಣನೇ ರೀಲ್ಸ್ಗಳು. ಟಿಕ್ಟಾಕ್ ಟೈಮಲ್ಲಿ ನಿವೇದಿತಾ ಗೌಡ ತುಂಬಾ ಆ್ಯಕ್ಟಿವ್ ಆಗಿದ್ದರು ಆ ಟೈಮಲ್ಲಿ. ಅದಾದ ನಂತರ ಅವರಿಗೆ ಬಿಗ್ ಬಾಸ್ ಆಫರ್ ಸಿಗುತ್ತೆ. ಅಲ್ಲಿಂದ ಬಿಗ್ ಬಾಸಿಂದ ಶುರುವಾದಂಥ ಅವರ ಜರ್ನಿ ಇವತ್ತಿಗೂ ಕೂಡ ಕಂಟಿನ್ಯೂ ಆಗ್ತಾನೇ ಇದೆ. ನಿವೇದಿತಾ ಗೌಡ ಅವರು ಯಾವುದೇ ಸಿನಿಮಾ ಅಥವಾ ಸೀರಿಯಲ್ಗಳಲ್ಲಿ ನಟನೆ ಮಾಡದೇ ಇದ್ದರೂ ಕೂಡ ರಿಯಾಲಿಟಿ ಶೋಗಳ ಮೂಲಕವೇ ಮಿಂಚುತ್ತಾ ಇದ್ದಾರೆ. ಅದರಲ್ಲೂ ಕೂಡ ತಮ್ಮ ವೈಯಕ್ತಿಕ ಜೀವನದ ವಿಚಾರವಾಗಿ ಕೂಡ ತುಂಬಾ ಟ್ರೆಂಡಿಂಗ್ನಲ್ಲಿ ಇದ್ದಾರೆ. ಹೌದು, ನಿವೇದಿತಾ ಗೌಡ ಅವರು ಯಾರು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಬಿಗ್ ಬಾಸ್ನಲ್ಲಿ ಭಾಗಿಯಾಗಿದ್ದಂಥ ನಿವೇದಿತಾ ಗೌಡ ಅವರು ಅವರ ಜೊತೆಗೆ ಸಹಸ್ಪರ್ಧಿಯಾಗಿದ್ದಂಥ ಚಂದನ್ ಶೆಟ್ಟಿ ಇಬ್ಬರು ಕೂಡ ಪ್ರೀತಿಯನ್ನು ಮಾಡಿ ಮದುವೆ ಆಗ್ತಾರೆ. ಅದು ಕೂಡ ಎಷ್ಟರ ಮಟ್ಟಿಗೆ ಇತ್ತು ಅಂತಂದರೆ, ಮೈಸೂರು ದಸರಾದ ಯುವ ವೇದಿಕೆಯಲ್ಲೇ ಚಂದನ್ ಶೆಟ್ಟಿ ಅವರು ನಿವೇದಿತಾಗೆ ಲವ್ ಪ್ರಪೋಸನ್ನು ಮಾಡಿದರು. ಅಷ್ಟರ ಮಟ್ಟಿಗೆ ಅವರಿಬ್ಬರ ಪ್ರೀತಿ ಗಟ್ಟಿಯಾಗಿತ್ತು ಅಂತ ಎಲ್ಲರನ್ನೂ ಅಂದ್ಕೊಳ್ತಾ ಇದ್ರು. ಆ ಟೈಮಲ್ಲಿ ಮದುವೆನೂ ಆಗ್ತಾರೆ. ಆದರೆ ಅವರ ದಾಂಪತ್ಯ ಬದುಕು ಹೆಚ್ಚು ವರ್ಷ ಉಳಿಯಲೇ ಇಲ್ಲ. ಮದುವೆ ಆದ 3-4 ವರ್ಷಗಳಲ್ಲೇ ಇಬ್ಬರು ದಂಪತಿ ಬೇರೆ ಬೇರೆ ಆಗ್ತಾರೆ. ಇಬ್ಬರು ಕೂಡ ಒಟ್ಟಿಗೆ ಕೂತು ಪ್ರೆಸ್ ಮೀಟನ್ನು ಮಾಡೋ ಮೂಲಕ ತಾವು ಆ ವೈಯಕ್ತಿಕ ಜೀವನದಲ್ಲಿ ಇಬ್ಬರು ಕೂಡ ದೂರ ದೂರ ಆಗ್ತಾ ಇದ್ದೀವಿ ಅಂತ ಹೇಳ್ಕೊಂಡ್ರು. ಅದಾದ ನಂತರ ಚಂದನ್ ಶೆಟ್ಟಿ ಅವರು ತಮ್ಮ ಫಿಲ್ಮ್ ಕರಿಯರ್ ಬಗ್ಗೆ ಹೆಚ್ಚು ಏನು ಒತ್ತನ್ನು ಕೊಡ್ತಾ ಇದ್ದರೆ, ನಿವೇದಿತಾ ಗೌಡ ಅವರು ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಬ್ಯುಸಿಯಾಗಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ಅವರು ಅವರ ವ್ಯಕ್ತಿತ್ವನೇ ಪೂರ್ತಿಯಾಗಿ ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಬಟ್ಟೆಗಳು, ಹಾಕುವಂಥ ಬಟ್ಟೆಗಳು, ಅವರ ಮೈಮಾಟ ಎಲ್ಲವೂ ಕೂಡ ವೈಯಕ್ತಿಕವಾಗಿ ಒಂದು ಹೆಜ್ಜೆ ಕೆಳಗೆ ಇಳಿದು ಸೋಷಿಯಲ್ ಮೀಡಿಯಾದಲ್ಲಿ ಬಳಕೆದಾರರಿಗೆ ಒಂದು ರೀತಿಯಾದಂಥ ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಹೀಗೆ ಇದರ ಜೊತೆಗೆ ರಿಯಾಲಿಟಿ ಶೋಗಳಲ್ಲೂ ಕೂಡ ಮಿಂಚುತ್ತಾ ಇದ್ದಾರೆ. ಇತ್ತೀಚೆಗೆ ಇದರಲ್ಲಿ ಬಿಗ್ ಬಾಸ್ ಬಳಿಕ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಗರ್ಲ್ಸ್ ವರ್ಸಸ್ ಬಾಯ್ಸ್ ಎನ್ನುವಂಥ ರಿಯಾಲಿಟಿ ಶೋ ಶುರುವಾಗಿದೆ. ಆದರೆ ಈ ರಿಯಾಲಿಟಿ ಶೋನ ಉದ್ದೇಶ ಏನು ಅಥವಾ ಅದರಿಂದ ಜನರಿಗೆ ಏನು ಸಂದೇಶ ಹೋಗುತ್ತೆ ಅನ್ನೋದು ಬಹುಶಃ ಈ ಶೋನ ಸ್ಟಾರ್ಟ್ ಮಾಡಿದವ್ರಿಗೂ ಕೂಡ ಗೊತ್ತಿರಲ್ಲ. ಏನೋ ಒಂದು ಸ್ಲಾಟ್ ತುಂಬಲಿಕ್ಕೆ ಬೇಕು ಅನ್ನೋ ಕಾರಣಕ್ಕೆ ಈ ಶೋನ ಮಾಡಿದಂತೆ ಮಾಡಿದ್ದಾರೆ. ಅಲ್ಲಿ ಇರುವಂಥ ಸ್ಪರ್ಧಿಗಳಲ್ಲೂ ಕೂಡ ಯಾವುದೇ ರೀತಿಯಂಥ ಉಪಯೋಗ ಆಗುವಂಥ ಯಾವ ವಿಚಾರಗಳು ಕೂಡ ಇಲ್ಲ. ಹಾಗೆ ಅಲ್ಲಿರುವಂಥ ಪ್ರತಿಭೆಗಳನ್ನು ಗಮನಿಸಿ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಅದು ಕೂಡ ಇಲ್ಲ. ಏನೋ ಒಂಥರ ಟ್ರೋಲ್ ಆದವರು, ಒಂಥರ ಬಿಗ್ ಬಾಸಲ್ಲಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದವ್ರನ್ನ ಅಂಥವ್ರನ್ನೆಲ್ಲ ಇಟ್ಕೊಂಡು ಅವ್ರಿಗೆ ಚಾನ್ಸ್ ಕೊಟ್ಕೊಂಡು ಎಲ್ಲರನ್ನೂ ಒಂದು ಕಡೆ ಗುಡ್ಡೆ ಹಾಕ್ಕೊಂಡು ಒಂದು ಶೋ ಮಾಡಿದ್ದಾರೆ. ಬಿಡಿ, ಅದ್ರ ವಿಚಾರ ಬೇಡ, ಅದೆಲ್ಲ ಹೇಗೆ ಅಂತ ನಿಮಗೂ ಕೂಡ ಗೊತ್ತಿದೆ. ಸೊ ಇದೇ ರಿಯಾಲಿಟಿ ಶೋನಲ್ಲಿ ನಿವೇದಿತಾ ಗೌಡ ಅವರು ಕೂಡ ಭಾಗಿಯಾಗಿದ್ದಾರೆ. ಅವರು ಫಸ್ಟು ಸೀಸನ್ನಲ್ಲಿ ಅಂದರೆ ಫಸ್ಟ್ ವೀಕ್ ಶುರುವಾದಂಥ ಎಪಿಸೋಡ್ನಲ್ಲೇ ವಿಚಿತ್ರವಾದ ಉಗುರುಗಳನ್ನು ಬಿಟ್ಕೊಂಡು ಒಂದು ದೊಡ್ಡದಾಗಿ ಅದೊಂದು ಎಪಿಸೋಡನ್ನು ಮಾಡ್ತಾರೆ. ಅಂದರೆ 10 ಬೆರಳುಗಳಲ್ಲೂ ಕೂಡ ಇಷ್ಟಿಷ್ಟುದ್ದ ಉಗುರುಗಳನ್ನು ಬಿಟ್ಕೊಂಡು ಅವರು ಹೇಗೆ ಅದರಲ್ಲೇ ಕೆಲಸಗಳನ್ನು ಮಾಡ್ಕೊಳ್ತಾರೆ, ಅದರಲ್ಲೇ ತಿಂತಾರೆ, ಅದರಲ್ಲೇ ಡ್ಯಾಶ್ ಎಲ್ಲ ಮಾಡ್ಕೊಳ್ತಾರೆ ಅನ್ನುವಂಥ ರೀತಿಯಲ್ಲಿ ತೋರಿಸಿದರು. ಅವತ್ತು ಆ್ಯಕ್ಚುಲಿ ಅದು ಹನುಮಂತ ಸರಿಯಾಗಿ ಟಕ್ಕರನ್ನು ಕೊಟ್ಟಿದ್ದ. ಏನಂತಂದರೆ, ಉಗುರುಗಳು ನಾನು ಒಂದನ್ನು ಕೆರ್ಕೊಳ್ಳೋಕೆ ಮಾತ್ರ ಬಿಟ್ಕೊಳ್ತೇನೆ, ಇನ್ನು ಮಿಕ್ಕಿದ್ದೆಲ್ಲ ಬೆಳೆಸೋಲ್ಲ ಅನ್ನೋ ಥರ. ಅದು ಏನೋ ಬಿಡಿ, ಅದು ಅವರ ಕಂಟೆಂಟು. ನಿವೇದಿತಾ ಗೌಡ ಅವರು ಡಿವೋರ್ಸ್ ಆದಮೇಲೆ ಸಂಪೂರ್ಣವಾಗಿ ಅವರ ವ್ಯಕ್ತಿತ್ವನೇ ಚೇಂಜ್ ಆಗಿದೆ. ಅಂದರೆ ಅವರು ಆಗ್ತಾ ಇರುವಂಥ ಪೋಸ್ಟ್ಗಳು ನಿಜಕ್ಕೂ ಕೂಡ ಜನರಿಗೆ ತುಂಬಾ ಸಿಟ್ಟನ್ನು ಬರೆಸ್ತಾ ಇದ್ದಾವೆ. ತುಂಬ ಕೆಟ್ಟದಾಗಿ ಕಮೆಂಟ್ಸ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಇದ್ಯಾವುದಕ್ಕೂ ಕೂಡ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮದುವೆಗಿಂತ ಮುಂಚೆಯಿಂದಲೂ ಕೂಡ ನಿವೇದಿತಾ ಗೌಡ ಅವರು ರೀಲ್ಸ್ಗಳನ್ನ ಮಾಡ್ಕೊಂಡಿದ್ರು. ರ್ಯಾಪರ್ ಚಂದನ್ ಶೆಟ್ಟಿ ಅವರನ್ನು ಮದುವೆ ಆದ ಬಳಿಕ ಗಂಡನ ಜೊತೆಗೂ ಕೂಡ ಕೆಲ ರೀಲ್ಸ್ಗಳನ್ನ ಮಾಡ್ತಾಯಿದ್ರು. ಹಾಗೆ ನಿವೇದಿತಾ ಅವ್ರ ಜೊತೆಗೂಡಿದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರ ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಾ ಇದ್ದಾವೆ. ಅದರಲ್ಲೂ ಕೂಡ ಡಿವೋರ್ಸ್ ಆದ ಬಳಿಕ ಅನೇಕ ಜನ ಚಂದನ್ ಹಾಗೂ ನಿವೇದಿತಾ ಗೌಡ ಬೇರೆ ಆಗೋಕ್ಕೆ ಇದೇ ಕಾರಣ ಆಗಿರಬಹುದು ಅಂತ ಕೂಡ ಹೇಳ್ತಿದ್ದಾರೆ. ಇನ್ನು ನಿವೇದಿತಾ ಗೌಡ ಅವರದ್ದು ವಿಚ್ಛೇದನ ಆದ ಬಳಿಕ ಬಹಳ ಖುಷಿಯಾಗೇ ಇದ್ದರು ಅಂದರೂ ಕೂಡ ತಪ್ಪಾಗಲ್ಲ. ಸ್ವತಂತ್ರವಾಗಿ ಎಲ್ಲಂದರಲ್ಲಿ ಹೋಗ್ತಿದ್ದಾರೆ, ವಿದೇಶಿ ಟೂರ್ಗಳನ್ನು ಮಾಡ್ತಿದ್ದಾರೆ, ಹಕ್ಕಿ ಅಂತೆ ಹಾರಾಡ್ತಿದ್ದಾರೆ ಅಂತೆಲ್ಲ ಜನಗಳು ಕಮೆಂಟ್ಸನ್ನು ಮಾಡ್ತಿದ್ದಾರೆ. ಹಾಗೆ ಫೋಟೋ ವಿಡಿಯೋಗಳನ್ನು ಆಗಾಗ ಅಪ್ಲೋಡ್ ಮಾಡ್ತಾ ಸದಾ ಸುದ್ದಿಯಲ್ಲಿರುವಂಥ ನಿವೇದಿತಾ ಗೌಡಗೆ ಎಷ್ಟೋ ಜನ ಪಾಸಿಟಿವ್ ಆಗಿ ಕಮೆಂಟ್ ಹಾಕ್ತಾರೆ. ಆದರೆ ಎಲ್ಲಕ್ಕಿಂತ ಜಾಸ್ತಿಯಾಗಿ ನೆಗೆಟಿವ್ ಕಮೆಂಟ್ಸ್ಗಳನ್ನು ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ದಿನಕ್ಕೆ ಪ್ರತಿನಿತ್ಯ ಒಂದಲ್ಲ ಒಂದು ರೀಲ್ಸ್ಗಳನ್ನು ಹಾಕ್ತಾನೆ ಇರ್ತಾರೆ. ಹೀಗಾಗಿ ಹೆಚ್ಚು ಜನ ನಿವೇದಿತಾ ಗೌಡ ಅವರ ರೀಲ್ಸ್ಗಳನ್ನು ದಿನಕ್ಕೆ ಒಂದಲ್ಲ ಒಂದು ವಿಡಿಯೋಗಳನ್ನು ನೋಡ್ತಾನೆ ಇರ್ತಾರೆ. ಆದರೆ ನಿವೇದಿತಾ ಗೌಡ ಅವರ ಉಡುಗೆ ತೊಡುಗೆಗಳು ಜನರಿಗೆ ಇಷ್ಟ ಆಗ್ತಾ ಇಲ್ಲ. ಹೀಗಾಗಿ ಬೇಡ ಕಮೆಂಟ್ ಹಾಕಿ ನಿವೇದಿತಾ ಗೌಡಗೆ ಯಾರಿಗೂ ಕೂಡ ಪರ್ಸ್ನಲಿ ಇಷ್ಟ ಇಲ್ಲ.
ಅಂದರೆ ಪರ್ಸ್ನಲಿ ಇಷ್ಟ ಆಗ್ತಿಲ್ಲ ಅಂತ ಇಲ್ಲ, ಅವಳೊಬ್ಳು ಹೆಣ್ಮಗಳು, ಅದರಲ್ಲಿ ಯಾವ ವಿಚಾರನೂ ಇಲ್ಲ. ಆದರೆ ಡಿವೋರ್ಸ್ ಆದ ಬಳಿಕ ಆ ರೀತಿಯ ಉಡುಗೆ ತೊಡುಗೆಗಳು ಬೇಡ ಅಂತಷ್ಟೇ ಜನಗಳು ಕಮೆಂಟ್ಗಳನ್ನು ಹಾಕ್ತಾಯಿದ್ದಾರೆ. ಆದರೆ ಕೆಲವ್ರಿಗೆ ತಮಗೆ ನೇಮು ಫೇಮು ಸಿಗೋದು ಅಷ್ಟೇ ಮುಖ್ಯ ಅಂದಾಗ ಅವರು ಯಾವ ರೀತಿಯ ನೆಗೆಟಿವ್ ಕಮೆಂಟ್ಸ್ಗಳನ್ನು ನೋಡೋಕ್ಕೆ ಹೋಗಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಕಮೆಂಟ್ಸ್ ನೋಡುವಂಥ ಅಭ್ಯಾಸನೇ ಇರೋದಿಲ್ಲ ಅನಿಸುತ್ತೆ. ಹೀಗಾಗಿ ಅವರು ಯಾವ ವ್ಯಕ್ತಿತ್ವದಲ್ಲಿ ಯಾವುದೇ ಚೇಂಜಸನ್ನು ಮಾಡಿಕೊಳ್ಳೋ ಪ್ರಯತ್ನವನ್ನು ಕೂಡ ಮಾಡೋದಿಲ್ಲ. ನಿಮಗೂ ಕೂಡ ನಿವೇದಿತಾ ಗೌಡ ಅವರು ಇಷ್ಟ ಆಗ್ತಿದ್ದಾರಾ, ಅಥವಾ ಅವರು ವೈಯಕ್ತಿಕವಾಗಿ ಇಷ್ಟ ಆದರೂ ಕೂಡ ಅದು ಅವರು ಡಿವೋರ್ಸ್ದು ಅದೆಲ್ಲ ಅವರ ಪರ್ಸ್ನಲ್. ಯಾಕಂದರೆ ತುಂಬ ಜನ ಡಿವೋರ್ಸ್ ಆಗ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ನಾವು ಅವರ ವೈಯಕ್ತಿಕ ಜೀವನವನ್ನು ತಪ್ಪು ಅಂತ ಹೇಳೋಕ್ಕೂ ಕೂಡ ಆಗಲ್ಲ. ಆದರೆ ಡಿವೋರ್ಸ್ ನಂತರ ಅವರ ವರ್ತನೆಗಳು ಕೆಲವರಿಗೆ ಇಷ್ಟ ಆಗ್ತಿಲ್ಲ ಅಷ್ಟೇ. ನಿಮಗೂ ಕೂಡ ನಿವೇದಿತಾ ಗೌಡ ಅವರ ಉಡುಗೆ ತೊಡುಗೆ ಬಗ್ಗೆ ಅಸಮಾಧಾನ ಇದ್ದರೆ, ಹಾಗೆ ಅವರು ಯಾವುದರಲ್ಲಿ ಚೇಂಜಸ್ ಆಗಬೇಕಿತ್ತು ಅನ್ನೋದನ್ನು ಕಮೆಂಟ್ಸ್ ಮೂಲಕ ಹೇಳಿ. ಹಾಗೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.